ನಿಮ್ಮ ಬಳಿ ಟ್ಯಾಲೆಂಟ್ ಇದೆ, ಹಾರ್ಡ್ ವರ್ಕ್ ಕೂಡ ಇದೆ, ಆದರೂ ನಿಮ್ಮ ಮೇಲೆ ನೀವೇ ಡೌಟ್ ಪಡ್ತಾ ಇದ್ದೀರಾ. ಸಮಸ್ಯೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಕಡಿಮೆ ಇರೋದ್ರಿಂದ. ಫ್ರೆಂಡ್, ಈ ಚಾನಲ್ಗೆ ಹೊಸದಾಗಿ ಬಂದಿರುವ ಎಲ್ರಿಗೂ ಸ್ವಾಗತ. ನಾನು ಕೌಶಿಕ್ ಮಹಾಜನ್, ಎಡಿಟರ್ ಆ್ಯಂಡ್ ಫೋಟೋಗ್ರಾಫರ್ ಆಗಿ ಇನ್ಕ್ರೆಡಿಬಲ್ ಮಿಷನ್ ಹಾಗೂ ಕ್ಲಿಕ್ಸ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ದ ಫ್ಯಾಮಿಲಿ. ಈ ವಿಡಿಯೋನಲ್ಲಿ ಆತ್ಮಗೌರವ ಅಂದ್ರೇನು, ಸೆಲ್ಫ್ ರೆಸ್ಪೆಕ್ಟ್ ಯಾಕೆ ಮುಖ್ಯ ಅನ್ನೋದನ್ನ ನಾವು ಡಿಕೋಡ್ ಮಾಡ್ತಾ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ. ಫಸ್ಟ್, ಈ ಸೆಲ್ಫ್ ರೆಸ್ಪೆಕ್ಟ್ ಅಂದ್ರೇನು? ಸೆಲ್ಫ್ ರೆಸ್ಪೆಕ್ಟ್ ಅಥವಾ ಆತ್ಮಗೌರವ ಅಂದ್ರೆ ನೀವು ನಿಮ್ಮನ್ನೇ ಎಷ್ಟು ಗೌರವ ಮತ್ತು ವ್ಯಾಲ್ಯೂ ಇಂದ ನೋಡ್ಕೊಳ್ತೀರಾ ಅನ್ನೋದು. ನಿಮ್ಮ ಲೈಫ್ ನಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಿಮ್ಗೆ ಒಳಗಿನಿಂದ ಗೊತ್ತಿರತ್ತೆ. ಆ ಸರಿ ಅನ್ನೋದನ್ನ ಡಿಫಿಕಲ್ಟ್ ಸಮಯದಲ್ಲೂ ಯಾರಿಗಾದ್ರೂ ಬಿಟ್ಕೊಡದೆ ಇರೋದೇ ಆತ್ಮಗೌರವ. ಎಲ್ಲರನ್ನೂ ಖುಷಿ ಪಡಿಸ್ಬೇಕು ಅಂತ ನಿಮ್ಮ ವ್ಯಾಲ್ಯೂಸ್ನ ಕಡಿಮೆ ಮಾಡ್ಕೊಳ್ಳೋದು ಆತ್ಮಗೌರವ ಅಲ್ಲ. ನಷ್ಟವಾದರೂ ಸರಿ, ಒಂಟಿಯಾದರೂ ಸರಿ, ಬೀಯಿಂಗ್ ಟ್ರೂ ಟು ಯುವರ್ ಸೆಲ್ಫ್ ಅನ್ನೋ ಧೈರ್ಯವೇ ನಿಜವಾದ ಆತ್ಮಗೌರವ. ಯಾರು ನಿಮ್ಮನ್ನು ನೋಡದೇ ಇದ್ದಾಗಲೂ ನೀವು ನಿಮ್ಮನ್ನೇ ಹೇಗೆ ಟ್ರೀಟ್ ಮಾಡ್ತೀರಾ, ಹೇಗೆ ನಡೆಸ್ಕೊಳ್ತೀರಾ ಅನ್ನೋದು ಸಹ ಆತ್ಮಗೌರವನೇ. ಸೆಕೆಂಡ್, ಸೆಲ್ಫ್ ರೆಸ್ಪೆಕ್ಟ್ ಇಲ್ಲದಿದ್ರೆ ಏನಾಗುತ್ತೆ? ಆತ್ಮಗೌರವ ಇಲ್ಲದಿದ್ದರೆ ನಾವು ನಿಧಾನವಾಗಿ ನಮ್ಮನ್ನೇ ನಾವೇ ಡಿಸ್ರೆಸ್ಪೆಕ್ಟ್ ಮಾಡೋಕೆ ಶುರು ಮಾಡ್ತೀವಿ. ಎಲ್ಲರಿಗೂ ಎಸ್ ಅಂತ ಹೇಳೋದು ಒಂದು ಅಭ್ಯಾಸವಾಗಿಬಿಡತ್ತೆ. ಒಳಗಿನಿಂದ ಬೇಡ ಅನಿಸಿದ್ರು, ಯಾರಾದರೂ ನಿಮ್ಮ ಬೌಂಡ್ರೀಸ್ ಕ್ರಾಸ್ ಮಾಡಿದ್ರು, ಹರ್ಟ್ ಮಾಡಿದ್ರು, ಇರಲಿ ಬಿಡು ಅಂತ ಸುಮ್ಮನಾಗ್ತೀವಿ. ನಮ್ಮ ಮಾತಿಗೆ, ನಮ್ಮ ಟೈಮ್ಗೆ, ನಮ್ಮ ಫೀಲಿಂಗ್ಸ್ಗಳಿಗೆ ನಮಗೆ ನಾವೇ ವ್ಯಾಲ್ಯೂ ಕೊಡಲ್ಲ. ಓವರ್ ದ ಟೈಮ್ ಜನರು ಇದನ್ನು ಗಮನಿಸಿ ಅಡ್ವಾಂಟೇಜ್ ತಗೊಳ್ಳೋಕೆ ಶುರು ಮಾಡ್ತಾರೆ. ಹೃದಯಕ್ಕೆ ನೋವಾದರೂ ಹೊರಗೆ ನಗ್ತಾ ಸಹಿಸ್ಕೊಂಡಿರ್ತೀವಿ. ನಾವು ಡಿಸರ್ವ್ ಮಾಡೋದಕ್ಕಿಂತ ಕಡಿಮೆಯನ್ನೇ ಅಕ್ಸೆಪ್ಟ್ ಮಾಡ್ತೀವಿ. ಜೊತೆ ಇದೇ ಕರೆಕ್ಟ್ ಅಂತ ನಮ್ಮನ್ನೇ ನಾವು ಕನ್ವಿನ್ಸ್ ಮಾಡ್ಕೊಳ್ತೀವಿ. ಹೀಗೆ ಸ್ಲೋಲಿ ನಾವು ನಮ್ಮನ್ನೇ ಕಡಿಮೆ ಮಾಡ್ಕೊಳ್ಳೋ ಸ್ಥಿತಿಗೆ ಹೋಗ್ತೀವಿ. ಒಂದು ಟ್ರೂತ್ ಏನಂದ್ರೆ, ನೀವು ನಿಮ್ಮನ್ನೇ ರೆಸ್ಪೆಕ್ಟ್ ಮಾಡಲಿಲ್ಲ ಅಂತ ಅಂದ್ರೆ ವರ್ಲ್ಡ್ ನಿಮ್ಮನ್ನ ರೆಸ್ಪೆಕ್ಟ್ ಮಾಡಲ್ಲ. ಸೆಲ್ಫ್ ರೆಸ್ಪೆಕ್ಟ್ ಇಲ್ಲದ ಜೀವನ ಪೀಸ್ಫುಲ್ ಆಗಿರಬಹುದು, ಆದರೆ ಇಟ್ಸ್ ನಾಟ್ ಟ್ರೂಲಿ ಹ್ಯಾಪಿ. ಮೂರನೆಯದು ಸೆಲ್ಫ್ ರೆಸ್ಪೆಕ್ಟ್ ಮತ್ತು ಈಗೋ. ಬಹಳ ಜನರಿಗೆ ಈ ಎರಡು ಒಂದೇ ಅಂತ ಅನ್ಸತ್ತೆ, ಆದರೆ ಇವೆರಡರ ನಡುವೆ ದೊಡ್ಡ ವ್ಯತ್ಯಾಸ ಇದೆ. ಅಹಂಕಾರ ಯಾವಾಗಲೂ ಶಬ್ದ ಮಾಡುತ್ತೆ, ನಾನು ದೊಡ್ಡವ, ನನ್ನನ್ನೇ ಕೇಳಬೇಕು ಅಂತ. ಆದರೆ ಸ್ವಾಭಿಮಾನ ಕಾಮನ್ ಶಾಂತವಾಗಿರುತ್ತೆ. ಅದಕ್ಕೇನನ್ನು ಪ್ರೂವ್ ಮಾಡಬೇಕು ಅನ್ನೋ ಅಗತ್ಯ ಇಲ್ಲ. ಅಹಂಕಾರಕ್ಕೆ ಚಪ್ಪಾಳೆ, ಅಪ್ಲಾಸ್, ಔಟ್ಸೈಡರ್ಸ್ ಇಂದ ಅಪ್ರೂವಲ್ ಬೇಕು. ಸ್ವಾಭಿಮಾನಕ್ಕೆ ಅದೆಲ್ಲ ಬೇಕಿಲ್ಲ. ಅಲ್ಲಿ ಮುಖ್ಯವಾಗಿರೋದು ಮನಸ್ಸಿನ ಒಳಗಿನ ಇನ್ನರ್ ಅಲೈನ್ಮೆಂಟ್. ನೀವು ಏನು ಥಿಂಕ್ ಮಾಡ್ತೀರಾ, ಹೇಳ್ತೀರಾ ಮತ್ತು ಏನು ಆಕ್ಷನ್ ಮಾಡ್ತೀರಾ ಅನ್ನೋದು ಮುಖ್ಯ ಆಗತ್ತೆ. ಈ ಇನ್ನರ್ ಅಲೈನ್ಮೆಂಟ್ ಶಾಂತಿ ನೀಡುತ್ತೆ. ಒನ್ ಲೈನ್ನಲ್ಲಿ ಹೇಳೋದಾದ್ರೆ, ಈಗೋ ರಿಯಾಕ್ಟ್ಸ್, ಸೆಲ್ಫ್ ರೆಸ್ಪೆಕ್ಟ್ ರೆಸ್ಪಾನ್ಸ್. ಈಗೋ ಇತರರನ್ನ ಕೆಳಗಿಳಿಸಿದ್ರೆ, ಸೆಲ್ಫ್ ರೆಸ್ಪೆಕ್ಟ್ ನಿಮ್ಮನ್ನ ಒಳಗಿನಿಂದ ಸ್ಟ್ರಾಂಗ್ ಮಾಡುತ್ತೆ. ನಾಲ್ಕನೆಯದು ಸೆಲ್ಫ್ ರೆಸ್ಪೆಕ್ಟ್ ಬಿಲ್ಡ್ ಮಾಡ್ಕೊಳ್ಳೋದು ಹೇಗೆ? ಸ್ವಾಭಿಮಾನ ಒಂದು ದಿನದಲ್ಲಿ ಬಿಲ್ಡ್ ಆಗೋದಿಲ್ಲ, ಅದನ್ನ ಎವ್ರಿ ಡೇ ಬಿಲ್ಡ್ ಮಾಡ್ಕೋಬೇಕು. ಮೊದಲನೆಯದು ನಿಮ್ಮ ಮಾತಿಗೆ ನೀವೇ ರೆಸ್ಪೆಕ್ಟ್ ಕೊಡೋದು. ಆತ್ಮಗೌರವ ದೊಡ್ಡ ಮಾತುಗಳಿಂದ ಬಿಲ್ಡ್ ಆಗಲ್ಲ, ಅದು ನೀವು ಮಾಡುವ ಸ್ಮಾಲ್ ಆಕ್ಷನ್ಸ್ ಇಂದ ಗ್ರೋ ಆಗುತ್ತೆ. ನಿಮಗೆ ನೀವು ಕೊಟ್ಟ ಮಾತು, ಇವತ್ತು ಇದನ್ನ ಮಾಡ್ತೀನಿ, ಇದನ್ನ ನಿಲ್ಲಿಸ್ತೀನಿ ಅಂತ ಹೇಳಿದ್ದನ್ನ ನೀವು ಕಾಪಾಡಿದ್ರೆ ನಿಮ್ಮ ಮೇಲಿನ ನಂಬಿಕೆ ಇನ್ನೂ ಹೆಚ್ಚಾಗತ್ತೆ, ಬೆಳೆಯುತ್ತೆ. ನಿಮ್ಮ ಮೇಲೆ ನಂಬಿಕೆ ಇಟ್ಟಾಗ ಸೆಲ್ಫ್ ರೆಸ್ಪೆಕ್ಟ್ ನ್ಯಾಚುರಲಿ ಬರುತ್ತೆ. ಪ್ರತಿ ಬಾರಿ ಪರ್ಫೆಕ್ಟ್ ಆಗಬೇಕಾಗಿಲ್ಲ, ನಿಮ್ಮ ಜೊತೆ ನೀವು ಆನೆಸ್ಟ್ ಆಗಿದ್ರೆ ಸಾಕು. ಒನ್ ಲೈನಲ್ಲಿ ಹೇಳೋದಾದ್ರೆ, ನಿಮ್ಮ ಮಾತನ್ನ ನೀವೇ ಉಳಿಸ್ಕೊಂಡ್ರೆ ಸೆಲ್ಫ್ ರೆಸ್ಪೆಕ್ಟ್ ಕೂಡ ನಿಮ್ಮ ಜೊತೆಯಲ್ಲಿ ನಿಲ್ಲುತ್ತೆ. ಎರಡನೆಯದು ಬೌಂಡ್ರೀಸ್ ಇಡಿ. ಬೌಂಡ್ರೀಸ್ ಅಂದ್ರೆ ರೂಢ್ ಆಗಿರೋದಲ್ಲ, ಕಠಿಣವಾಗಿರೋದು ಕೂಡ ಅಲ್ಲ. ಇದು ನಿಮ್ಮ ಜೀವನವನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು. ಎಲ್ರಿಗೂ ಎಸ್ ಅಂತ ಹೇಳ್ತಾ ಹೋದ್ರೆ ನಿಧಾನವಾಗಿ ನಿಮ್ಮ ಟೈಮ್, ನಿಮ್ಮ ಎನರ್ಜಿ, ನಿಮ್ಮ ಪೀಸ್ ಎಲ್ಲವೂ ಸ್ಲೋಲಿ ಡಿಸಾಲ್ವ್ ಆಗೋಕೆ ಶುರುವಾಗುತ್ತೆ. ಕೆಲವೊಮ್ಮೆ ನೋ ಅನ್ನೋದು ನಿಮ್ಮನ್ನೇ ಸೆಲ್ಫ್ ರೆಸ್ಪೆಕ್ಟ್ ಮಾಡೋ ಮೊದಲ ಹೆಜ್ಜೆ. ನೀವು ಎಲ್ರಿಗೂ ಅವೈಲೇಬಲ್ ಆಗಿರ್ಬೇಕಾಗಿಲ್ಲ, ನೀವು ಮೊದಲು ನಿಮಗೆ ಅವೈಲೇಬಲ್ ಆಗಿರಬೇಕು. ಬೌಂಡ್ರೀಸ್ ಇಡೋದು ರೂಢ್ ಅಲ್ಲ, ಅದು ಸೆಲ್ಫ್ ರೆಸ್ಪೆಕ್ಟ್. ಸಿಂಪಲ್ ಆಗಿ ಹೇಳೋದಾದರೆ, ಬೌಂಡ್ರೀಸ್ ನಿಮ್ಮ ವ್ಯಾಲ್ಯೂಸ್ನ ಪ್ರೊಟೆಕ್ಟ್ ಮಾಡುತ್ತೆ, ಜೊತೆಗೆ ನಿಮ್ಮ ಪೀಸ್ಫುಲ್ನೆಸ್ನ ಸಹ ಗಾರ್ಡ್ ಮಾಡುತ್ತೆ. ಮೂರನೆಯದು ನಿಮ್ಮನ್ನು ಹರ್ಟ್ ಮಾಡ್ಕೊಳ್ಳೋ ಮಾತುಗಳನ್ನ ಪ್ಲೀಸ್ ನಿಲ್ಲಿಸಿ. ನಿಮ್ಮ ಬಗ್ಗೆ ನೀವೇ ಡಿಮೋಟಿವೇಟ್ ಮಾಡ್ಕೊಳ್ಳೋ ಮಾತುಗಳನ್ನ ಕಂಪ್ಲೀಟ್ಲಿ ನಿಲ್ಲಿಸಿ. ನಾವು ಇತರರ ಜೊತೆ ಮಾತಾಡೋದು ಎಷ್ಟು ಮುಖ್ಯವೋ, ನಮ್ಮೊಳಗೆ ನಾವು ಮಾತಾಡೋ ಮಾತು ಕೂಡ ಅಷ್ಟೇ ಮುಖ್ಯ, ತುಂಬಾ ಮುಖ್ಯ. ಇದು ನನ್ನಿಂದ ಆಗಲ್ಲ, ಐ ಆಮ್ ನಾಟ್ ಗುಡ್ ಎನಫ್, ನಾನು ಸಾಕಾಗಲ್ಲ ಅನ್ನೋ ಮಾತುಗಳು ನಿಧಾನವಾಗಿ ನಿಮ್ಮ ಎನರ್ಜಿ ಮತ್ತು ಕಾನ್ಫಿಡೆನ್ಸ್ನ ಕಡಿಮೆ ಮಾಡುತ್ತೆ. ಇತರರು ನಿಮಗೆ ಒಮ್ಮೆ ಹರ್ಟ್ ಮಾಡಬಹುದು, ಆದರೆ ನೆಗೆಟಿವ್ ಸೆಲ್ಫ್ ಟಾಕ್ ಪ್ರತಿದಿನ ನಿಮ್ಮನ್ನ ಹರ್ಟ್ ಮಾಡುತ್ತೆ. ಅದರ ಎಫೆಕ್ಟ್ ನಿಮ್ಮ ಮೇಲೆ ಇನ್ನೂ ಹೆಚ್ಚು ಬೀರುತ್ತೆ. ತಪ್ಪಾದ್ರೆ ಓವರ್ ಥಿಂಕ್ ಮಾಡಿ ಹರ್ಟ್ ಮಾಡ್ಕೊಳ್ಬೇಡಿ, ಅದರಿಂದ ಕಲೀರಿ, ಜಸ್ಟ್ ಮುಂದಕ್ಕೆ ಹೊರಡಿ. ಬಿ ಫೇರ್ ಬಟ್ ಕೈಂಡ್ ಟು ಯುವರ್ ಸೆಲ್ಫ್. ನಿಮ್ಮೊಳಗಿನ ಇನ್ನರ್ ವಾಯ್ಸ್ ಫ್ರೆಂಡ್ ರೀತಿ ಇರಲಿ, ಎನಿಮಿ ರೀತಿ ಬೇಡ. ನಾಲ್ಕನೆಯದು ಸ್ಮಾಲ್ ವಿನ್ಸ್ ಅನ್ನ ರೆಸ್ಪೆಕ್ಟ್ ಮಾಡಿ. ಆತ್ಮಗೌರವ ಒಂದು ದಿನದಲ್ಲಿ ಬಿಲ್ಡ್ ಆಗೋದಿಲ್ಲ, ಅದು ದಿನಕ್ಕೂ ಸಣ್ಣ ಸಣ್ಣ ಗೆಲುವುಗಳಿಂದ ನಿಧಾನವಾಗಿ ಬಿಲ್ಡ್ ಆಗ್ತಾ ಬರುತ್ತೆ.
ಬಹಳ ಜನ ಸ್ಮಾಲ್ ಪ್ರೋಗ್ರೆಸ್ಸನ್ನು ಗಮನಿಸದೆ ತಮ್ಮ ಎಫರ್ಟನ್ನೇ ಕಡಿಮೆ ಮಾಡ್ಕೊಳ್ತಾರೆ, ಏಕೆಂದರೆ ಅದು ದೊಡ್ಡದಾಗಿ ಕಾಣ್ತಿರಲ್ಲ ಅದರಿಂದ. ಆದರೆ ಸ್ಮಾಲ್ ವಿನ್ಸ್ಗಳನ್ನ ರೆಸ್ಪೆಕ್ಟ್ ಮಾಡಿದಾಗಲೇ ನಿಮ್ಮೊಳಗಿನ ನಂಬಿಕೆ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ನೀವು ನಿಮ್ಮ ಸ್ಮಾಲ್ ಡಿಸಿಪ್ಲಿನ್ಗಳನ್ನ ಕಾಪಾಡಿದರೆ ಸ್ಮಾಲ್ ವಿನ್ಸ್ನ ಸ್ಟ್ಯಾಕ್ ಮಾಡ್ತಾ ಬಂದಾಗ ಸೆಲ್ಫ್ ರೆಸ್ಪೆಕ್ಟ್ ಸ್ವತಃ ನಮ್ಮೊಳಗೆ ಬಿಲ್ಡ್ ಆಗ್ತಾ ಬರುತ್ತೆ. ಅದೇ ಟೈಮ್ನಲ್ಲಿ ನಿಮ್ಮ ಬೆಸ್ಟ್ ವರ್ಷನನ್ನು ಸೈಲೆಂಟ್ ಆಗಿ ಬಿಲ್ಡ್ ಮಾಡುತ್ತೆ. ಕೊನೆಯದು 5ನೇಯದು ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ಐಡೆಂಟಿಟಿ. ಸೆಲ್ಫ್ ರೆಸ್ಪೆಕ್ಟ್ ಹಣ, ಫೇಮ್ ಅಥವಾ ಸ್ಟೇಟಸ್ ಬಗ್ಗೆ ಅಲ್ಲ. ಹಣ ಹೋಗ್ಬೋದು ಮತ್ತೆ ಬರಬಹುದು, ಹೆಸರು ಚೇಂಜ್ ಆಗಬಹುದು, ಆದರೆ ಸೆಲ್ಫ್ ರೆಸ್ಪೆಕ್ಟ್ ಇದ್ರೆ ನೀವು ನಿಮ್ಮನ್ನು ಕಳ್ಕೊಳ್ಳಲ್ಲ. ಲೈಫಲ್ಲಿ ಏನೂ ಖಚಿತ ಇಲ್ಲ ಅಂತ ಅಂದರೂ ಸಹ ಕನ್ಫ್ಯೂಸ್ ಆಗಲ್ಲ. ಸೆಲ್ಫ್ ರೆಸ್ಪೆಕ್ಟ್ ಇದ್ದವನು ಒಬ್ಬಂಟಿಯಾಗಿರೋದಕ್ಕೆ ಭಯ ಪಡಲ್ಲ, ಯಾಕಂದರೆ ಅವನು ತನ್ನ ಜೊತೆ ಶಾಂತಿಯಾಗಿ ಬದುಕೋಕೆ ಕಲ್ತಿರ್ತಾನೆ. ಸೆಲ್ಫ್ ರೆಸ್ಪೆಕ್ಟ್ ನಿಮ್ಮ ಹೊರಗಿನ ಜಗತ್ತನ್ನ ಚೇಂಜ್ ಮಾಡದೇ ಇರಬಹುದು, ಆದರೆ ನಿಮ್ಮೊಳಗಿನ ಜಗತ್ತನ್ನು ಸಂಪೂರ್ಣವಾಗಿ ಚೇಂಜ್ ಮಾಡುತ್ತೆ. ಒನ್ ಸೆಲ್ಫ್ ರೆಸ್ಪೆಕ್ಟ್ ಈಸ್ ಸ್ಟ್ರಾಂಗ್, ದ ವರ್ಲ್ಡ್ ರೆಸ್ಪಾಂಡ್ ಟು ಯು ಡಿಫ್ರೆಂಟ್ಲಿ. ಹೇ ಫ್ರೆಂಡ್, ಇದು ಆತ್ಮಗೌರವ ಸೆಲ್ಫ್ ರೆಸ್ಪೆಕ್ಟ್ ಬಗ್ಗೆ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ವ್ಯಾಲ್ಯೂ ಆ್ಯಡ್ ಮಾಡಿದೆ ಅಂದರೆ ಲೈಕ್ ಮಾಡಿ, ನೀವು ಕೇರ್ ಮಾಡುವ ವ್ಯಕ್ತಿಗಳೊಂದಿಗೆ ಪ್ಲೀಸ್ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಇನ್ಸೈಟ್ಸ್, ಫೀಡ್ಬ್ಯಾಕ್ ಏನಿದ್ರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದರಿಂದ ನಾನು ಕೂಡ ತಿಳ್ಕೊಂಡು ಬೆಟರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಕ್ಲಿಕ್ ಮಾಡಿದ್ರೆ ಅಟಾಮಿಕ್ ಹ್ಯಾಬಿಟ್ಸ್ ಬುಕ್ ರಿವ್ಯೂ ವಿಡಿಯೋನಲ್ಲಿ ಸಿಗ್ತೀನಿ. ಆ್ಯಂಡ್ ಆ್ಯಸ್ ಆಲ್ವೇಸ್ ರಿಮೆಂಬರ್, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.